ಲೂಕರ ಶುಭ ಸಂದೇಶ 12ನೇ ಅಧ್ಯಾಯ 13-21. ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಬೇಡಿಕೊಳ್ಳಲು, ಆತನು, ಎಲಾ ಮನುಷ್ಯ, ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನನ್ನಾಗಿ ನೇಮಿಸಿದವರಾರು ಎಂದು ಅವನನ್ನು ಕೇಳಿ, ಜನರಿಗೆ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ಸರಕುಗಳನ್ನು ತುಂಬಿಟ್ಟು, ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆಯೇ ಇದ್ದಾನೆ ಅಂದನು. ಇಂದಿನ ವಾಕ್ಯ ನಮಗೆ ಅದ್ಭುತವಾದ ವಿಚಾರಗಳನ್ನು ತಿಳಿಯಪಡಿಸುತ್ತದೆ. ಲೌಕಿಕ ಅಂತಸ್ತು, ಆಸ್ತಿ ನಿಜವಾಗಿಯೂ ನಮಗೆ ಅಗತ್ಯವಾಗಿದೆಯಾ? ನಿಜವಾಗಿಯೂ ನಮಗೆ ಬೇಕಾ? ನಮ್ಮ ಬದುಕಿನಲ್ಲಿ ಅತಿಯಾದಂತಹ ಆಸೆಯು ನಮ್ಮನ್ನು ಸಂತೃಪ್ತಿಗೊಳಿಸ್ತದ? ನಾವು ಅಂದುಕೊಂಡದ್ದನ್ನೆಲ್ಲ ಪಡ್ಕೊಬಿಟ್ರೆ ನಮ್ಮ ಜೀವಿತವು ನೆಮ್ಮದಿ ಜೀವಿತವನ್ನು ಹೊಂದಿಕೊಂಡು ಬಿಡುತ್ತಾ? ಇವೆಲ್ಲ ಪ್ರಶ್ನೆಗಳಿಗೆ ಇಂದಿನ ವಾಕ್ಯ ನಮಗೆ ಸರಿಯಾದ ಉತ್ತರವನ್ನು ನೀಡುತ್ತದೆ. ಹಾಗಾಗಿ ಈ ವಾಕ್ಯ ಏನು ಹೇಳ್ತದೆ? ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು, ಆತನು, ಎಲಾ ಮನುಷ್ಯ, ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನನ್ನಾಗಿ ನೇಮಿಸಿದವರಾರು ಎಂದು ಅವನನ್ನು ಕೇಳಿ, ಜನರಿಗೆ, ನೋಡಿ ಇಲ್ಲಿ ಏನಂತ ಹೇಳ್ತಾರೆ, ಒಬ್ಬ ಬಂದು ಹೇಳ್ತಾನೆ, ನನ್ನ ತಂದೆಯ ಆಸ್ತಿಯನ್ನು ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಅಂತ ಬೋಧಕನೇ ಅಂತ ಹೇಳ್ಬಿಟ್ಟು ಪ್ರಭು ಯೇಸುವಿಗೆ ಹೇಳ್ತಾರೆ. ಅದಕ್ಕೆ ಪ್ರಭು ಯೇಸು ಹೇಳ್ತಾರೆ, ಎಲ್ಲ ಮನುಷ್ಯನೇ, ನನ್ನನ್ನು ಯಾರಾದರೂ ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡಿಕೊಡುವವನನ್ನಾಗಿ ಯಾರು ನನ್ನ ನೇಮಿಸಿದ್ದಾರೆ ಅಂತ ಕೇಳ್ತಾರೆ. ಅಂದ್ರೆ ನನ್ನ ಕೆಲಸ ಅದಲ್ಲ, ನಾನು ಅದಕ್ಕೆ ಬಂದೇ ಇಲ್ಲ. ಈ ಲೋಕದಲ್ಲಿ ನಿನ್ನ ಆಸ್ತಿಯನ್ನು ಪಾಲು ಮಾಡೋದಕ್ಕೆ, ಈ ಲೋಕದಲ್ಲಿ ನಿಂತು ನಿನಗೆ ನ್ಯಾಯ ತೀರ್ವಿಕೆ ಮಾಡೋದಕ್ಕೆ ನಾನು ಬಂದಿಲ್ಲ. ಈಗ ನಾನು ಬಂದಿರುವ ಕಾರ್ಯವನ್ನೇ ನಾನು ಮಾಡುವುದಕ್ಕೆ ಮುಂದಾಗುವವನು ಹೊರತು ಅದನ್ನು ಹೊರತಾಗಿ ನಾನೇನು ಮಾಡುವುದಿಲ್ಲ. ಇಲ್ಲಿ ನೋಡಿ ಎಂಥ ಒಂದು ದಿಟ್ಟತನದ ಜೀವಿತವನ್ನು ಪ್ರಭು ಯೇಸು ಮಾಡ್ತಾರೆ. ಅಂದರೆ ಅವರಿಗೆ ತಿಳಿಯಪಡಿಸಿರುವಂತಹ, ಅವರ ವಿಷಯವಾಗಿ ಬರೆಯಲ್ಪಟ್ಟಿರುವಂತಹ ಪ್ರತಿಯೊಂದು ವಿಚಾರಗಳನ್ನು ನೆರವೇರಿಸುವುದನ್ನು ಹೊರತಾಗಿ ಅವರು ಇನ್ಯಾವುದಕ್ಕೂ ತಲೆ ಹಾಕೋದಿಲ್ಲ. ಇನ್ಯಾವುದೇ ಚಿಂತೆಗಳನ್ನು ತಗೊಳ್ಳಲ್ಲ, ಆಲೋಚನೆಯನ್ನು ಮಾಡ್ತಾ ಕೂರಲ್ಲ. ಅವರ ಜೀವಿತದಲ್ಲಿ ಅವರು ಪ್ರಮುಖವಾದ ವಿಚಾರಗಳನ್ನು ಅವರು ತಿಳ್ಕೊಂಡಿದ್ದಾರೆ. ಅವು ಏನು? ಧರ್ಮಶಾಸ್ತ್ರ ಅವರ ವಿಚಾರದಲ್ಲಿ ಹೇಳಿರುವಂತಹ ಸತ್ಯ ವಿಚಾರಗಳು, ಅವುಗಳನ್ನೆಲ್ಲ ನೆರವೇರಿಸುವುದೇ ನನ್ನ ಕರ್ತವ್ಯ ಎಂಬುದಾಗಿ ಅವರು ಸಂಪೂರ್ಣಗೊಳಿಸುತ್ತಾ ಸಾಕ್ತಾರೆ. ಹಾಗಾಗಿ ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುವಂಥದ್ದು ಏನಂದ್ರೆ, ನಿಜವಾಗಿಯೂ ನಾವು ದೈವ ವಾಕ್ಯವನ್ನೇ ಓದ್ತೀವಿ. ದೈವ ವಾಕ್ಯವನ್ನು ಓದಿ ಅದರಂತೆ ನಡೆಯೋದಿಕ್ಕೆ ದಿಟ್ಟತನವನ್ನು ತೋರಿಸೋದೇ ಇಲ್ಲ. ನಮ್ಮ ಜೀವಿತದಲ್ಲಿ ನಮ್ಮಲ್ಲಿ ನೂರಾರು ಆಲೋಚನೆಗಳು, ಚಿಂತೆಗಳಿಗೆ ಒಳಗಾಗ್ತೀವಿ. ಯಾಕೆಂದ್ರೆ ದೇವರು ನಮ್ಮಲ್ಲಿ ಆಲೋಚಿಸಿರುವುದಕ್ಕಿಂತಲೂ ನಾವು ನಮ್ಮ ಜೀವಿತದಲ್ಲಿ ಆಲೋಚಿಸುವುದೇ ಹೆಚ್ಚಾಗಿರುತ್ತದೆ. ಆದುದರಿಂದ ನನ್ನಲ್ಲಿ ಆ ದಿಟ್ಟತನ ಬರಲ್ಲ. ಆದುದರಿಂದ ನನ್ನಲ್ಲಿ ಒಂದು ಗುರಿ ಇಟ್ಟು ಜೀವಿಸುವ ಜೀವಿತ ರೂಪುಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂದಿನ ವಾಕ್ಯ ಸ್ಪಷ್ಟವಾಗಿ ಹೇಳಿಕೊಡುವಂಥದ್ದು ಇಷ್ಟೇ. ಪ್ರಥಮ ಭಾಗದಲ್ಲಿ ಹೇಳ್ತಾ ಇದೆ, ನಿನ್ನ ಜೀವಿತದಲ್ಲಿ ದೈವ ವಾಕ್ಯಾಧಾರಿತ ಜೀವಿತವನ್ನು ಸಂಪೂರ್ಣಗೊಳಿಸುವುದರ ಕಡೆಗೆ ಗಮನ ಹರಿಸು. ಅವುಗಳ ಮುಖಾಂತರವಾಗಿ ನೀನು ತಲುಪಬೇಕಾದ ನಿತ್ಯ ಜೀವ ಎಂಬ ಗುರಿಯನ್ನು ಹೊಂದಿಕೊಳ್ಳಲು ಮುಂದಾಗು. ಅದರ ಹೊರತಾಗಿ ಇನ್ಯಾವುದಕ್ಕೂ ಹೆಚ್ಚಿನ ಚಿಂತೆಯಾಗಲಿ ಆಲೋಚನೆಯಾಗಲಿ ಮಾಡ್ತಾ ಕೂರ್ಬೇಡ. ನಿನ್ನ ಸಮಯವನ್ನ ವ್ಯರ್ಥಪಡಿಸಬೇಡ ಎಂಬುದಾಗಿ ವಾಕ್ಯ ತಿಳಿಯಪಡಿಸ್ತದೆ. ಆನಂತರ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾರೆ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ.
ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಅಂದರೆ ಎಲ್ಲ ರೀತಿಯ ಆಸೆಗಳ ವಿಚಾರದಲ್ಲಿ ನೀವು ಎಚ್ಚರವಾಗಿದ್ದು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ಯಾಕೆಂದ್ರೆ ಆಸೆಗಳೇ ನಿಮ್ಮನ್ನ ಸಂಕೋಲೆಗೆ ಬೀಳಿಸ್ತದೆ, ನಿಮ್ಮ ಜೀವಿತವನ್ನ ನಾಶನಕ್ಕೆ ಸಂಪೂರ್ಣವಾಗಿ ಸಿದ್ಧಪಡಿಸಿಟ್ಬಿಡುತ್ತೆ. ಆ ಆಶಯಗಳ ವಿಚಾರದಲ್ಲಿ ನೀವೇನ್ ಮಾಡಬೇಕು, ಎಚ್ಚರ ವಹಿಸಬೇಕು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಒಂದು ಸಾಮ್ಯವನ್ನ ಅವರಿಗೆ ಹೇಳ್ತಾರೆ. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು, ನನ್ನ ಜೀವಾತ್ಮಕ್ಕೆ, ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಏನ್ ಹೇಳ್ತಾರೆ ನೋಡಿ, ಒಬ್ಬ ಮನುಷ್ಯನಿದ್ದಾನೆ, ಅವನಿಗೆ ತುಂಬಾ ಚೆನ್ನಾಗಿ ಬೆಳೆ ಬಂದ್ಬಿಟ್ಟಿದೆ. ಆ ಬೆಳೆ ಎಷ್ಟರ ಮಟ್ಟಿಗಿದೆ ಅಂದ್ರೆ ಅವನ ಮುಂಚೆ ಇದ್ದಂತಹ ಕಣಜ ಅದಕ್ಕೆ ಸಾಲೋದೇ ಇಲ್ಲ, ಅಷ್ಟು ಉತ್ತಮವಾದಂತಹ ದವಸ ಧಾನ್ಯಗಳು ಫಲ ಬಂದಿದೆ ಅವನಿಗೆ. ಆಗ ಅವನು ಆಲೋಚಿಸ್ತಾನೆ, ಇದನ್ನು ಇಡೋದಕ್ಕೆ ಜಾಗನೇ ಇಲ್ವಲ್ಲ ಅಂತ ಹೇಳಿ ಆಲೋಚಿಸ್ತಾನೆ. ಈ ಕಣಜವನ್ನ ಕಿತ್ತಾಕಿಸ್ಬಿಟ್ಟು ಇನ್ನು ದೊಡ್ಡ ಕಣಜವನ್ನ ಕಟ್ಟಿಸ್ತೀನಿ. ಆಮೇಲೆ ನನ್ನ ಜೀವಾತ್ಮಕ್ಕೆ ಹೇಳ್ತೀನಿ, ಜೀವವೇ, ಇನ್ಮೇಲೆ ಸಂತೋಷವಾಗಿ ವಿಶ್ರಮಿಸಿಕೋ, ಕುಡಿ, ತಿನ್ನು, ಮಜಾ ಮಾಡು, ಸುಖಪಡು. ಯಾಕೆಂದ್ರೆ ಅಷ್ಟು ದವಸ ಧಾನ್ಯಗಳು ನಮ್ಮ ಬಳಿಯಲ್ಲಿ ಇವೆ ಅಂತ ಹೇಳಿದ್ನಂತೆ. ಅಂದ್ರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಎಷ್ಟು ಸಂಪಾದನೆಗಳನ್ನ ಮಾಡ್ತೀವಿ, ಎಲ್ಲವನ್ನ ಮಾಡಿ ಇನ್ನು ನನಗೆ ಯಾವುದೇ ಕಷ್ಟಪಡುವಂತಹ ಅವಶ್ಯಕತೆ ಇಲ್ಲ, ಇನ್ನು ಅನುಭವಿಸುತ್ತಾ ಜೀವಿಸಿದ್ರೆ ಸಾಕು, ಇನ್ನು ನೆಮ್ಮದಿಯಾಗಿರ್ಬೋದು, ಇನ್ನು ನನ್ನ ಜೀವಿತಕ್ಕೆ ಯಾವುದೇ ಅಡೆತಡೆಗಳಿಲ್ಲ, ಯಾವುದೇ ಕಷ್ಟಗಳಿಲ್ಲ, ಯಾವುದೇ ತೊಂದರೆಗಳಿಲ್ಲ, ಯಾವುದೇ ವೇದನೆಗಳಿಲ್ಲ, ಇನ್ನು ನಾನು ಎಲ್ಲವನ್ನ ಸಂತೋಷದಿಂದ ಅನುಭವಿಸುತ್ತಾ ಜೀವಿಸುವುದಷ್ಟೇ ನನ್ನ ಆದ್ಯ ಕರ್ತವ್ಯ ಅಂತ ಸಂತೋಷ ಪಡ್ತಾ ಇರ್ತೀವಿ ಅಲ್ವಾ. ಆದರೆ ದೇವರ ಚಿತ್ತವೇನು ಎಂಬುದನ್ನು ನಾವು ಆಲೋಚಿಸ್ತೀವ? ಎಂದಿಗೂ ಆಲೋಚಿಸೋದಿಲ್ಲ. ಇದು ನಾವು ಮಾಡುವಂತಹ ಮೊದಲನೇ ತಪ್ಪು. ಅದಕ್ಕೆ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾರೆ, ಅವನು ತುಂಬಾ ಕಷ್ಟಪಟ್ಟು ಎಲ್ಲವನ್ನ ಸಂಪಾದಿಸಿ ಎಲ್ಲ ಕೂಡಿಗಡಿಸಿದ, ಎಲ್ಲಾ ರೀತಿಯ ಸಂತೋಷ, ನೆಮ್ಮದಿ, ಸಮಾಧಾನಗಳನ್ನು ಅನುಭವಿಸೋದಕ್ಕೆ ಸಿದ್ಧನಾದ. ಇನ್ನು ಮೇಲೆ ಕೆಲಸ ಬೇಡ, ಏನು ಬೇಡ, ಇನ್ನು ಮೇಲೆ ಆರಾಮಾಗಿ ವಿಶ್ರಮಿಸಿಕೊಳ್ಳೋಣ ಅಂತ ಯೋಚನೆ ಮಾಡ್ದ. ಆದರೆ ದೇವರ ಚಿತ್ತ ಏನಾಗಿತ್ತು? ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡು ಪ್ರಭು ಯೇಸು. ತಂದೆಯಾದ ದೇವರು ಹೇಳ್ತಾರಂತೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದರು. ದೇವರು ಏನು ಹೇಳಿದರಂತೆ, ಇವತ್ತೇ ನಿನ್ನ ಲಾಸ್ಟ್, ನಿನ್ನ ಜೀವ ನಿನ್ನ ತೆಗೆಯಲ್ಪಡ್ತದೆ, ನೀನು ಕೂಡಿಸಿಟ್ಟಿದ್ದು ಯಾರಿಗಾಯ್ತು ಅಂತ ದೇವರು ಕೇಳ್ತಾರಂತೆ. ಅಂದ್ರೆ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ದೇವರ ಚಿತ್ತವು ನೀನು ಇಲ್ಲಿ ಸಂಪಾದಿಸಿ ಆರಾಮಾಗಿ ನೆಮ್ಮದಿಯಾಗಿ ಜೀವಿಸುವುದಲ್ಲ, ನೀನು ನಿತ್ಯಕ್ಕೂ ಜೀವಿಸುವ ಜಾಗದಲ್ಲಿ ನೆಮ್ಮದಿಯಾಗಿರುವುದಕ್ಕಾಗಿ ಇಲ್ಲಿ ಸಿದ್ಧತೆ ಮಾಡುವುದು ನಿನ್ನ ಕರ್ತವ್ಯ ಅಂತ ತಂದೆಯಾದ ದೇವರು ಸ್ಪಷ್ಟವಾಗಿ ಹೇಳ್ತಾರೆ. ದೇವರು ಹೇಳಿದರು ಎಂಬುದಾಗಿ ಹೇಳಲಾಗಿದೆ ಅಲ್ಲಿ. ಹಾಗಾಗಿ ದೇವರ ಚಿತ್ತ ಏನು, ಅದಕ್ಕೆ ಪ್ರಭು ಯೇಸು ಸ್ಪಷ್ಟವಾಗಿ ಮೇಲ್ಗಡೆ ನಾವು ಓದಿದಂಥ ವಾಕ್ಯದಲ್ಲಿ ಹೇಳಿದ್ದು, ಈ ಆಶೆಗಳು, ಈ ಲೋಭಗಳ ವಿಚಾರದಲ್ಲಿ ಎಚ್ಚರವಾಗಿರ್ರಿ ಅಂತ. ಈ ಆಸೆ ಇರ್ಬೋದು, ಈ ಲೋಭಗಳಾಗಿರ್ಬೋದು, ನಮ್ಮನ್ನು ಏನು ಮಾಡ್ತವೆ ಅಂದರೆ, ನಾವು ನಿಜವಾಗಿಯೂ ಗುರಿ ಇಟ್ಕೊಳ್ಬೇಕಾಗಿತ್ತಲ್ಲ ಆ ನಿತ್ಯ ಜೀವ, ಅದನ್ನು ಮರೆಸ್ಬಿಡುತ್ತೆ. ಈ ಲೋಕದಲ್ಲಿಯೇ ನೆಮ್ಮದಿ, ಸಂತೋಷ, ಸಮಾಧಾನಗಳನ್ನು ಹುಡ್ಕೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಹೇಳ್ಕೊಡುತ್ತೆ. ಆ ಸಮಾಧಾನವಾಗಲಿ, ಆ ಸಂತೋಷವಾಗಲಿ, ಆ ನೆಮ್ಮದಿ ಆಗಲಿ ಒಂದು ದುಡ್ಡಿನಿಂದ ಅಥವಾ ಇನ್ನೊಂದು ವಸ್ತುಗಳಿಂದ, ವಿಚಾರಗಳಿಂದ ದೊರೀತದೆ ಅಂತ ಹೇಳ್ಕೊಟ್ಬಿಡುತ್ತೆ. ಹಾಗಾಗಿ ಈ ರೀತಿ ದಾರಿ ತಪ್ಪಿದ ವ್ಯಕ್ತಿತ್ವಗಳಿಗೆ, ಈ ರೀತಿ ದಾರಿ ತಪ್ಪುವ ನಮ್ಮಂಥವರಿಗೆ ಪ್ರಭು ಯೇಸುವಿನ ವಾಕ್ಯದ ಮೂಲಕ ಹೇಳಿಕೊಡುವುದೇನೆಂದರೆ, ಮಗನೇ, ಮಗಳೇ, ನಿನ್ನ ಕ್ಷಣಗಳು, ಕೊನೆಯ ದಿನಗಳು, ಕೊನೆಯ ಗಳಿಗೆ ಯಾವುದೆಂಬುದಾಗಿ ನಿನಗೆ ಗೊತ್ತಿಲ್ಲ. ಹಾಗಾಗಿ ಪ್ರತಿ ಕ್ಷಣದಲ್ಲಿಯೂ
ನೀನು ಮಾಡಬೇಕಾಗಿರುವಂಥದ್ದು ಕೂಡಿಸಿಡುವ ಕೆಲಸ, ದುಡ್ಡಲ್ಲ, ಆಸ್ತಿಯಲ್ಲ, ಅಂತಸ್ತಲ್ಲ. ನೀನು ಕೂಡಿಸಿಡಬೇಕು ನಿತ್ಯ ಜೀವಕ್ಕಾಗಿ ಎಂಬುದನ್ನು ಹೇಳಿಕೊಡ್ತಾರೆ. ಹಾಗಾಗಿ ನಾನು ಪ್ರತಿ ಕ್ಷಣದಲ್ಲಿ ನನ್ನಲ್ಲೇನಾದರೂ ಲೋಪ ಇದೆಯಾ, ನಾನೇನಾದರೂ ಪಾಪ ಮಾಡಿದ್ದೀನ, ಎಲ್ಲದರ ಬಗ್ಗೆ ಕ್ಷಮಾಪಣೆಯನ್ನು ತಂದೆಯಾದ ದೇವರಲ್ಲಿ ಕೇಳುತ್ತಾ ಸದಾ ಕಾಲವು ಹೊಸದಾದ ಜೀವಿತವನ್ನು ಜೀವಿಸುತ್ತಾ ಪರಿಶುದ್ಧ ನೀತಿವಂತಿಕೆ ಪ್ರಾಮಾಣಿಕತೆಯ ಬದುಕಿನೊಂದಿಗೆ ಪರಿಶುದ್ಧ ಜೀವಿತವನ್ನು ಜೀವಿಸಲು ಸದಾ ಸಿದ್ಧರಾದ ಬದುಕನ್ನು ಹೊಂದಿಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮ ಬದುಕು ಕೂಡ ಈ ವ್ಯಕ್ತಿಯಂತೆ ಆಗಿಬಿಡುತ್ತೆ. ಅವನು ಎಲ್ಲವನ್ನ ಮಾಡ್ತಾನೆ, ಆದರೆ ಪ್ರಯೋಜನ ಏನು? ಬೇಕಾದದ್ದನ್ನೇ ಮಾಡೋದಿಲ್ಲ. ಅದನ್ನೇ ಲಾಸ್ಟಲ್ಲಿ ಹೇಳುವಂಥದ್ದು, ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆಯೇ ಇದ್ದಾನೆ ಅಂದನು. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡು. ತನಗೋಸ್ಕರ ದ್ರವ್ಯಗಳನ್ನೆಲ್ಲ ಇಟ್ಕೊಂಡ, ತನಗೋಸ್ಕರ ಎಲ್ಲವನ್ನ ಸಂಪಾದಿಸಿಕೊಂಡ, ಆದರೆ ದೇವರ ವಿಚಾರದಲ್ಲಿ, ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನಿಗೆ ಈ ಸಾಮ್ಯ ಅಂತ ಹೇಳ್ತಾರೆ. ಈ ವಿಚಾರ ಯಾರಿಗೆ ಅಂತ ಹೇಳ್ತಾರೆ? ಯಾರ್ಯಾರು ಲೋಕದಲ್ಲಿ ಕೂಡಿಸ್ತಾ ಕುತ್ಕೊಂಡಿದ್ದಾರೋ, ಯಾರ್ಯಾರು ಆಸೆ ಪಡ್ತಾ ಆ ಒಂದು ಸಂತೋಷ, ನೆಮ್ಮದಿ, ಸಮಾಧಾನಗಳನ್ನು ಈ ದುಡ್ಡಿನಲ್ಲಿ, ಈ ಲೋಕದ ಅಧಿಕಾರದಲ್ಲಿ, ಈ ಲೋಕದಲ್ಲಿ ದೊರೆಯುವಂಥ ಸಂಪತ್ತುಗಳಲ್ಲಿ ಅದನ್ನು ಇಟ್ಟುಕೊಂಡು ಜೀವಿಸುತ್ತಾ ಅದನ್ನು ಗುರಿ ಇಟ್ಟು ಬದುಕ್ತಾ ಇದ್ದಾರೋ ಅವರಿಗೆ ಹೇಳ್ತಾ ಇರೋದಿಷ್ಟೇ, ನೀವು ಲೋಕದಲ್ಲಿ ಸಂಪಾದಿಸಿ ದೇವರ ವಿಷಯದಲ್ಲಿ ಶೂನ್ಯರಾಗಿಬಿಟ್ರೆ ಅದು ನಿನ್ನ ಜೀವಿತವು ಈ ಮೇಲಿನ ಸಾಮ್ಯದಂತೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಲೋಕದಲ್ಲಿ ಕೂಡಿಸಿಟ್ಟದ್ದು ಅದು ನಿನಗಾಗಿ ಸೇರೋದೇ ಇಲ್ಲ, ಅದು ಇನ್ನೊಬ್ಬರ ಪಾಲಾಗ್ತದೆ. ಹಾಗಾಗಿ ನೀನು ಹೆಚ್ಚಾಗಿ ಯೋಚನೆ ಮಾಡೋದು, ಹೆಚ್ಚಾಗಿ ಕಷ್ಟಪಟ್ಟು ತೊಂದರೆ ಪಟ್ಟು ಜೀವಿಸೋದು ಬಿಟ್ಬಿಡು. ದೇಹಕ್ಕೆ ಅಗತ್ಯವಾದದ್ದು ದೊರೆಯಲ್ಪಡುವಂತಹ ಜೀವಿತ ನಿನಗೆ ದೇವರು ಕೊಡ್ತಾರೆ, ಆದರೆ ಆತ್ಮಕ್ಕೆ ಅಗತ್ಯವಾದದ್ದನ್ನು ನೀನೇ ಸಂಪಾದಿಸಬೇಕು. ಅದು ನಿನ್ನ ನಿರ್ಧಾರ, ನಿನ್ನ ಎಚ್ಚರಿಕೆಯ ಜೀವಿತ. ನೀನು ನಿದ್ರೆ ಮಾಡದೆ ಎಚ್ಚರವಾಗಿರುವಂಥ ಮನಸ್ಥಿತಿಯಲ್ಲಿ ಇರ್ತೀಯಲ್ಲ, ಆ ಬದುಕಿನಿಂದ ದೊರೆಯುವಂಥದ್ದು. ನಿನ್ನ ಜೀವ ಯಾವಾಗ ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಸದಾ ಅಭಿಮುಖವಾದ ಜೀವಿತವನ್ನು ಜೀವಿಸೋದಕ್ಕೆ ಸಾಧ್ಯವಾಗ್ತದೋ, ಮತ್ತು ನಿನ್ನ ಜೀವಿತದಲ್ಲಿ ಆ ಒಂದು ನಿತ್ಯ ಜೀವದ ಗುರಿಯನ್ನಿಟ್ಟು ತಂದೆಯಾದ ದೇವರ ಭಯ ಭಕ್ತಿಯಲ್ಲಿ ಕ್ರಿಸ್ತರ ಶಿಕ್ಷಣದಲ್ಲಿ ನೆಲೆಗೊಂಡು ಆತ್ಮಾಧೀನ ಜೀವಿತವನ್ನು, ಪವಿತ್ರಾತ್ಮರ ಅಧೀನವಾದ ಜೀವಿತವನ್ನು ಹೊಂದಿಕೊಳ್ಳುತ್ತೋ, ಆಗ ನಿನ್ನ ಜೀವಿತವು ಈ ಲೋಕದಲ್ಲಿ ನೀನು ಏನನ್ನೇ ಕಳಕೊಂಡರೂ ಪರಲೋಕದಲ್ಲಿ ಐಶ್ವರ್ಯವಂತನಾಗಿ ಜೀವಿಸುವಂತೆ ಮಾಡ್ತದೆ. ಹಾಗಾಗಿನೇ ಕೊನೆಯ ಒಂದು ವಾಕ್ಯವೇ ಇಡೀ ಒಂದು ಇಂದಿನ ದಿನದ ವಾಕ್ಯ ಸಾರಾಂಶವಾಗಿದೆ. ಯಾಕೆಂದರೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಎಲ್ಲ ರೀತಿಯ ದ್ರವ್ಯವನ್ನು ಕೂಡಿಸಿಟ್ಟುಕೊಂಡಿದ್ದಾನೆ, ಆದರೆ ದೇವರ ವಿಷಯದಲ್ಲಿ ಅವನು ಏನನ್ನೂ ಸಂಪಾದಿಸಿಲ್ಲ, ಅಂಥವರಿಗೆ ಈ ಸಾಮ್ಯ ಅಂತ ಹೇಳ್ತಾರೆ. ಅಂದರೆ ಎಲ್ಲವನ್ನ ಮಾಡಿ ಬೇಕಾದದನ್ನೇ ಬಿಟ್ಬಿಟ್ರೆ ಅದು ಎಲ್ಲದಕ್ಕಿಂತ ದೊಡ್ಡ ನಷ್ಟ ಎಂಬುದನ್ನೇ ಹೇಳ್ತಾರೆ. ಹಾಗಾಗಿ ಇಂದಿನ ವಾಕ್ಯ ನಮಗೆ ಅದ್ಭುತವಾಗಿ ಹೇಳಿಕೊಡ್ತದೆ, ಮಕ್ಕಳೇ, ನೀವು ಇಷ್ಟು ದಿನ ಬದುಕಿದ್ದು ಬೇರೆ, ಈ ಲೋಕದ ಆಸ್ತಿ, ಅಂತಸ್ತು, ಈ ಜಾಗ ನಂದು, ಆ ಜಾಗ ನಿಂದು, ಈ ಮನೆ, ಈ ಒಂದು ಬದುಕು, ಎಲ್ಲದಕ್ಕಾಗಿ ಸಂಪಾದಿಸಿ ಇಷ್ಟು ವರ್ಷದ ನಂತರ ನನ್ನ ಜೀವಿತ ವಿಶ್ರಮಿಸಿಕೊಳ್ಬೋದು, ನೆಮ್ಮದಿಯಾಗಿರ್ಬೋದು ಅಂತ ಆಲೋಚನೆ ಮಾಡಬೇಡಿ. ನಿತ್ಯ ಜೀವವನ್ನು ಹೊಂದುವವರೆಗೆ ಹೋರಾಟ ನಡೆಸ್ರಿ. ನಿತ್ಯ ಜೀವನ ಹೊಂದುವವರೆಗೆ ನಿಮ್ಮ ಓಟವನ್ನು ಓಡುತ್ತಲೇ ಇರಿ. ಯಾಕೆಂದರೆ ನೀವು ಪ್ರತಿಫಲವನ್ನು ಬಯಸಬೇಕು. ಪೌಲರು ಹೇಳ್ತಾರಲ್ಲ ಹಾಗೆ, ಯಾವ ಪ್ರತಿಫಲ? ನನಗಾಗಿ ಜಯಮಾಲೆ ಒಂದು ಕಾದಿದೆ. ಆವು ಪ್ರತಿಫಲಕ್ಕಾಗಿ, ಆ ನಿತ್ಯ ಜೀವದ ಪ್ರತಿಫಲಕ್ಕಾಗಿ ಕಾಯುವ ಒಂದು ದೃಷ್ಟಿಕೋನವನ್ನು ಹೊಂದಿಕೊಂಡು ಜೀವಿಸಲು ನಾವೆಲ್ಲರೂ ಕೂಡ ಶ್ರಮಿಸೋಣ, ಎಚ್ಚರಿಕೆ ಜೀವಿತವನ್ನು ಜೀವಿಸೋಣ. ಲೋಕದ ನಂಟು ನನ್ನ ಲೋಕದಲ್ಲಿ ನಾಶವಾಗುವಂತೆ ಮಾಡ್ತದೆ. ಪರಲೋಕದ ಸಂಬಂಧವಾದ ಜೀವಿತವು, ಪರಲೋಕದ ವಿಷಯವಾದ ಜೀವಿತವು ನನ್ನ ನಿತ್ಯ ಜೀವಕ್ಕೂ ಸಿದ್ಧತೆಯನ್ನು ಮಾಡಿಸ್ತದೆ. ಹಾಗಾಗಿ ನಿತ್ಯ ಜೀವಕ್ಕೆ ಸಿದ್ಧರಾಗೋಣ, ನಿತ್ಯಕ್ಕೂ ಬದುಕುವ ಅದ್ಭುತ ಜೀವಿತವನ್ನು ಹೊಂದಿಕೊಳ್ಳೋಣ. ಈ ಒಂದು ಅವಕಾಶವನ್ನು ತಂದೆಯಾದ ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ಇಂಥ ಒಂದು ಅದ್ಭುತ ಸಮಯದ ಮೂಲಕ ಈ ಉತ್ತಮವಾದ ಶಿಕ್ಷಣವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಈ ವಾಕ್ಯದ ಕಡೆಗೆ ಗಮನ ಹರಿಸುತ್ತಾ ಈ ವಾಕ್ಯದಲ್ಲಿ ನುಡಿಯಲ್ಪಟ್ಟಂತಹ ಅದ್ಭುತ ಶಿಕ್ಷಣಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟು ಅದರಂತೆ ನಡೆಯಲು ಬೇಕಾದ ಎಲ್ಲ ರೀತಿಯ ಸದೃಢವಾದಂತಹ ಮನಸ್ಥಿತಿಯನ್ನು, ಮನಸ್ಸು ಸದೃಢವಾಗಲು ಬೇಕಾದಂಥ ಎಲ್ಲ ವರದಾನಗಳನ್ನು ನಮಗೆ ನೀಡಿ ಆಧ್ಯಾತ್ಮಿಕ ಒಡೆಯರಾದ ಅವರ ಸಾನ್ನಿಧ್ಯದಲ್ಲಿ ಸದಾ ಜೀವಿಸುವ ಸೌಭಾಗ್ಯವನ್ನು ಹೊಂದಿಕೊಳ್ಳುವಂತೆ ಕೃಪೆ ಮಾಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ಆಮೇನ್.
ಪ್ರೀತಿ ಸ್ವರೂಪನಾದ ತಂದೆಯ ಕೃಪಾಳು ದೇವನೇ ಕರುಣಿಸುವಾತನೇ. ಹೌದು ಸ್ವಾಮಿ, ಒಂದೊಂದು ಕ್ಷಣ ಒಂದೊಂದು ಗಳಿಗೆಯು ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ ಸಂಪಾದಿಸಲು, ಇನ್ನೂ ಕೂಡಿಸಿಟ್ಟುಕೊಳ್ಳಬೇಕು, ಇನ್ನೂ ಕೂಡಿಸಿಟ್ಟು ನಾವು ನೆಮ್ಮದಿಯಾಗಿರಲು ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ನಮಗೆ ಕೂತಿರುವ ಕಡೆಯಲ್ಲೇ ಎಲ್ಲ ಹಣ ಬರಬೇಕು, ಸಂಪತ್ತು ಬೆಳೆಯಬೇಕು ಎಂಬುದಾಗಿ ಆಲೋಚಿಸುತ್ತಾ ಕೂತಿದ್ದೇವೆ. ಆದರೆ ನೀವು ಹೇಳುತ್ತಿದ್ದೀರಿ, ಅದಕ್ಕಾಗಿ ಕೂಡಿಸಿಟ್ಟು ಇನ್ನೊಬ್ಬರ ಪಾಲಾಗಿ ಕೊಟ್ಟು ಹೋಗುತ್ತೀರಿ. ಆದರೆ ನಿತ್ಯ ಜೀವಕ್ಕಾಗಿ ಕೂಡಿಸಿಟ್ಟುಕೊಳ್ಳಿರಿ. ಅದನ್ನು ಕಿತ್ತುಕೊಳ್ಳಕ್ಕೂ ಆಗೋದಿಲ್ಲ, ಕಸದುಕೊಳ್ಳುವುದಕ್ಕೂ ಆಗೋದಿಲ್ಲ. ಅದು ನಿಮ್ಮ ಜೀವಿತದಲ್ಲಿ ನಿಮಗಾಗಿ ಉಪಯೋಗವಾಗುವಂತಹ ಅದ್ಭುತ ಶ್ರೀಮಂತಿಕೆಯ ಭಂಡಾರವಾಗಿರ್ತದೆ. ಅದನ್ನು ನೀವೇ ಅನುಭವಿಸಬಹುದು, ನೀವೇ ಸಂತೋಷಿಸಬಹುದು, ನೀವೇ ಉಲ್ಲಾಸಿಸಬಹುದು ಎಂಬುದಾಗಿ ತಿಳಿಯಪಡಿಸಿದ್ದೀರಿ ಸ್ವಾಮಿ. ಇಂಥ ಅದ್ಭುತ ಶಿಕ್ಷಣವನ್ನು ನಮಗೆ ಅನುಗ್ರಹಿಸಿಕೊಟ್ಟದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ನಿಮ್ಮ ಅನುಗ್ರಹ, ನಿಮ್ಮ ಕೃಪೆ ಸದಾ ನಮ್ಮ ಮೇಲಿರಲಿ. ನಿಮ್ಮ ಕೃಪೆ ಕಟಾಕ್ಷವು ನಮ್ಮನ್ನು ಹೇರಳವಾಗಿ ಬಲಪಡಿಸಿ ಮುನ್ನಡೆಸಲಿ ಸ್ವಾಮಿ. ನಿಮ್ಮ ಮುಖಾಂತರವಾಗಿ ಜೀವಿಸಲು, ನಿಮ್ಮನ್ನೇ ಧ್ಯಾನಿಸುತ್ತಾ ನಿಮ್ಮ ವಿಷಯಗಳಲ್ಲಿ ಸದಾ ಲಾಭದಾಯಕ ಜೀವಿತವನ್ನು ಜೀವಿಸಲು ಆ ಒಂದು ಜ್ಞಾನವನ್ನು ಕೂಡಿರಿಸಿಕೊಂಡು ನಿತ್ಯ ಜೀವಕ್ಕೆ ಸಿದ್ಧರಾಗಲು ಬೇಕಾದ ವರದಾನಗಳಿಂದ ಆಧ್ಯಾತ್ಮಿಕ ಒಡೆಯರಾದ ನಿಮ್ಮ ಮುಖಾಂತರವಾಗಿ ಆತ್ಮರ ಬಲದಿಂದ ನಮ್ಮನ್ನು ತುಂಬಿಸಿ ಮುನ್ನಡೆಸಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರವಾಗಿ ಸೇನಾಧೀಶ್ವರನಾದ ಕರ್ತರಾದ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.